MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಕಾಂಗ್ರೆಸ್ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿದೆ. ಬರೋಬ್ಬರಿ 5 ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ದಾಳಿ ಮಾಡಿದಂತ ಇಡಿ 14 ಗಂಟೆಗಳ ಕಾಲ ಇಂಚಿಂಚು ಶೋಧಿಸಿದೆ. ವಾಲ್ಮೀಕಿ ನಿಗಮದ ಹಗರಣ, ಇಡಿ ಮೆಗಾ ರೇಡ್. ಬಳ್ಳಾರಿ ಕಾಂಗ್ರೆಸ್ ಘಟಾನುಘಟಿಗಳಿಗೆ ಇಡಿ ಗುದ್ದು. ವಾಲ್ಮೀಕಿ ನಿಗಮ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಅಂತ ಸ್ಥಾಪಿಸಲಾಗಿರೋ ನಿಗಮ. ಆದರೆ ಇದೇ ನಿಗಮದ ಹಣವನ್ನ ಬಳ್ಳಾರಿ ಎಂಪಿ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಲಾಗಿತ್ತು. ಬರೋಬ್ಬರಿ 21 ಕೋಟಿ ಹಣ ಚುನಾವಣೆಗೆ ಬಳಕೆಯಾಗಿದೆ ಅನ್ನೋ ಆರೋಪದಲ್ಲಿ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ, ಬಳ್ಳಾರಿ ಸಂಸದ ತುಕಾರಾಂ ಸೇರಿದಂತೆ ಬಳ್ಳಾರಿ ಶಾಸಕರ ಮನೆ ಮೇಲೆ ದಾಳಿ ನಡೆಸಿದ್ರು. ನಿನ್ನೆ ಬೆಳಗ್ಗೆ 5 ಗಂಟೆಗೆ ಬಳ್ಳಾರಿಯ 5, ಬೆಂಗಳೂರಿನ 3 ಕಡೆ ದಾಳಿ ನಡೆಸಿದ 60ಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸಿದ್ರು. ಎಲ್ರಿಗೂ ಒಂದೇ ರೀತಿಯ 28 ಪ್ರಶ್ನೆ ಕೇಳಿ ಹೇಳಿಕೆ ದಾಖಲಿಸಿಕೊಂಡ್ರು. ಇಡಿ ಶಾಕ್ ನಂಬರ್ 1, ತುಕಾರಾಂ ಬಳ್ಳಾರಿ ಸಂಸದ. ಇಡಿ ದಾಳಿಗೆ ಮೂಲವೇ ಬಳ್ಳಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಸದ ಇ ತುಕಾರಾಂ ಗೆಲುವು. ಹೌದು, ಅದೇನು ಅಂದ್ರೆ ಬಳ್ಳಾರಿ ಲೋಕಸಭೆ ಕ್ಷೇತ್ರಕ್ಕೆ ವಾಲ್ಮೀಕಿ ನಿಗಮದ ಹಣ ಬಳಕೆ ಆರೋಪದಡಿ ಸಂಡೂರಿನಲ್ಲಿರುವ ಸಂಸದ ಇ ತುಕಾರಾಂ ಮನೆ ಮೇಲೆ ಇಡಿ ಅಧಿಕಾರಿಗಳು ನಿನ್ನೆ ರೇಡ್ ಮಾಡಿದ್ರು. 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ರು. ಇಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸಂಸದರು ಕಕ್ಕಾಬಿಕ್ಕಿಯಾದ್ರು ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಚುನಾವಣೆ ವೇಳೆ ಹಣ ಹಂಚಿಕೆ ಬಗ್ಗೆ ವಿಚಾರಣೆ ನಡೆಸಿದ ಇಡಿ ನಾಗೇಂದ್ರ ಪಿಎ ಬಳಿ ಸಿಕ್ಕ ಡೈರಿ ಆಧಾರವಾಗಿಟ್ಕೊಂಡು ಪ್ರಶ್ನೆ ಕೇಳಿದೆ. ಈ ವೇಳೆ ತನಗೇನು ಗೊತ್ತಿಲ್ಲ ಅಂತ ತುಕಾರಾಂ ಉತ್ತರಿಸಿದಾರಂತೆ. ಅಲ್ಲದೆ ತುಕಾರಾಂ ಮತ್ತು ಶಾಸಕಿ ಅನ್ನಪೂರ್ಣರ ಮೊಬೈಲ್ ವಶಕ್ಕೆ ಪಡೆದು ವಾಟ್ಸಪ್ ಕರೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ದಾಳಿ ಬಳಿಕ ಮಾತನಾಡಿದ ಸಂಸದ ತುಕಾರಾಂ, ನಾನು ಇಡಿ ದಾಳಿ ರಾಜಕೀಯ ಪ್ರೇರಿತ ಅಂತ ಹೇಳಲ್ಲ. ಅವ್ರು ಏನ್ ಕೇಳಿದ್ದಾರೋ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೂ ನನಗೂ ಸಂಬಂಧ ಇಲ್ಲ ಅಂದಿದ್ದಾರೆ. ಅದಕ್ಕೆ ಸಂಬಂಧನೇ ನನಗೆ ಗೊತ್ತೂ ಇಲ್ಲ ಕೂಡ. ಅದರದ್ದೆಲ್ಲ ಸೇಮ್ ಸ್ಟೇಟ್ಮೆಂಟೇ ನಾನು ಅದನ್ನು ಮಾಡ್ತೀನಿ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಇಡಿ ಶಾಕ್ ನಂಬರ್ 2, ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕ. ಬಿ ನಾಗೇಂದ್ರ ವಿರುದ್ಧ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಂಡ ಆರೋಪ ಇದೆ. ಹೀಗಾಗಿ ನಾಗೇಂದ್ರಗೂ ಶಾಕ್ ಕೊಟ್ಟಿರೋ ಇಡಿ ಬೆಂಗಳೂರಿನ ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ದಾಳಿ ವೇಳೆ ಕೆಲ ದಾಖಲೆಗಳು ಪತ್ತೆಯಾಗಿವೆ. ಅಲ್ಲದೆ ನಾಗೇಂದ್ರಗೆ ಸಂಬಂಧಿಸಿದ ಕೊಡಿಗೆಹಳ್ಳಿಯಲ್ಲಿರೋ ಅಪಾರ್ಟ್ಮೆಂಟ್ ಮೇಲೂ ದಾಳಿ ಮಾಡಲಾಗಿದೆ. ಅಂದಹಾಗೆ ನಾಗೇಂದ್ರ ಸೂಚನೆಯಂತೆಯೇ ಹಗರಣ ನಡೆದಿದೆ ಅಂತ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. 187 ಕೋಟಿ ರೂಪಾಯಿ ಪೈಕಿ 89.62 ಕೋಟಿ ರೂಪಾಯಿಯನ್ನ ನಕಲಿ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿತ್ತು. ಈ ಪೈಕಿ 21 ಕೋಟಿ ರೂಪಾಯಿ ಹಣವನ್ನ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಅಂತ ಇಡಿ ಆರೋಪಿಸಿದೆ. ಈ 21 ಕೋಟಿ ರೂಪಾಯಿಯಲ್ಲಿ ನಾಗೇಂದ್ರ ಕ್ಷೇತ್ರಕ್ಕೆ 5,22 ಲಕ್ಷ ರೂಪಾಯಿ, 235 ಮತಗಟ್ಟೆಗೆ ತಲಾ 200 ರೂಪಾಯಿಯಂತೆ ಬೂತ್ ವೈಸ್ 23 ಲಕ್ಷ ರೂಪಾಯಿ ಹಂಚಿಕೆ ಮಾಡಿರೋ ಆರೋಪ ಇದೆ. ಇಡಿ ಶಾಕ್ ನಂಬರ್ 3, ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ. ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮನೆಯಲ್ಲೂ ಇಡಿ ಪರಿಶೀಲನೆ ನಡೆಸಿದೆ. ಮಹಡಿ ಮೇಲಿನ ಪ್ರತ್ಯೇಕ ರೂಮ್ನಲ್ಲಿ 6 ಅಧಿಕಾರಿಗಳ ತಂಡ ಭರತ್ ರೆಡ್ಡಿಯನ್ನ ವಿಚಾರಣೆಗೊಳಪಡಿಸಿತು. ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ 3,60 ಲಕ್ಷ ರೂಪಾಯಿ ಹಂಚಿಕೆ ಮಾಡಿರೋ ಆರೋಪವಿದ್ದು, ಚುನಾವಣೆಯಲ್ಲಾದ ಹಣದ ವಹಿವಾಟಿನ ಕುರಿತು ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ರೆಡ್ಡಿ ಕಚೇರಿ ಮತ್ತು ಆಪ್ತರ ಮೂಲಕ ದಾಖಲೆ ತರಿಸಿಕೊಂಡು ಬ್ಯಾಂಕ್ ವಹಿವಾಟಿನ ಪ್ರತಿಗಳ ಪರಿಶೀಲನೆ ಮಾಡಿದ್ದಾರೆ. 100 ಪುಟಗಳ ದಾಖಲೆ ಸಂಗ್ರಹಿಸಿದ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಭರತ್ ರೆಡ್ಡಿ ಮೊಬೈಲ್ ವಶಕ್ಕೆ ಪಡೆದು ವಾಟ್ಸಪ್ ಕರೆಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇಡಿ ದಾಳಿ ಬಳಿಕ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ, ರಾಜಕೀಯ ಅಂದ್ರೆ ವಿಪಕ್ಷಗಳು ಷಡ್ಯಂತ್ರ ಮಾಡ್ತವೆ. ಯಾರು ಏನೇ ಮಾಡಿದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಇಡಿ ಅಧಿಕಾರಿಗಳ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅಂದಿದ್ದಾರೆ. ಹಲವಾರು ವಿಚಾರ ನಮ್ಮ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಕೇಳಿದ್ದಾರೆ. ಎಲ್ಲದಕ್ಕೂ ಅವ್ರು ಏನೇನು ಕೇಳಿದಾರೆ ಎಲ್ಲದಕ್ಕೂ ಆನ್ಸರ್ಗಳು ಕೊಟ್ಟು. ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ. ಷಡ್ಯಂತ್ರ ಅವರು ಮಾಡ್ತಾರೆ, ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ. ರಾಜಕೀಯದಲ್ಲಿ ಎಲ್ಲ ಇರುತ್ತೆ, ಇವೆಲ್ಲ ಫೇಸ್ ಮಾಡ್ಕೊಂತ ಹೋಗ್ಬೇಕು. ಇಡಿ ಶಾಕ್ ನಂಬರ್ 4, ಜೆಎನ್ ಗಣೇಶ್ ಕಂಪ್ಲಿ ಶಾಸಕ.
ಕಂಪ್ಲಿ ಶಾಸಕ ಜೆಎನ್ ಗಣೇಶ್ಗೂ ಇಡಿ ಶಾಕ್ ನೀಡಿದ್ದು, ಕಂಪ್ಲಿ ನಗರದಲ್ಲಿರೋ ಮನೆ, ಕುರುಗೋಡು ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆ ಪರಿಶೀಲಿಸಿದೆ. ಚುನಾವಣೆಯ ಪ್ರತಿ ಹಂತದ ಮಾಹಿತಿ ಸಂಗ್ರಹಿಸಿದೆ. ಕಂಪ್ಲಿ ಕ್ಷೇತ್ರಕ್ಕೆ 3,20,00,000 ರೂಪಾಯಿ ಹಂಚಿಕೆಯಾಗಿರೋ ಆರೋಪವಿದ್ದು, ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಗಣೇಶ್ ತಬ್ಬಿಬ್ಬಾಗಿದ್ದಾರೆ. ಇಡಿ ಶಾಕ್ ನಂಬರ್ 5. ಎನ್.ಟಿ. ಶ್ರೀನಿವಾಸ್, ಕೂಡ್ಲಿಗಿ ಶಾಸಕ. ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ಗೂ ಬಿಗ್ ಶಾಕ್ ಕೊಟ್ಟಿದ್ದು, ನರಸಿಂಹಗಿರಿಯಲ್ಲಿರೋ ಶಾಸಕರ ನಿವಾಸದಲ್ಲಿ ಪರಿಶೀಲನೆ ನಡೆಸಿದೆ. ಕೂಡ್ಲಿಗಿಯ ವಿಧಾನಸಭಾ ಕ್ಷೇತ್ರಕ್ಕೆ 3 ಕೋಟಿ ರೂಪಾಯಿ ಹಣ ಹಂಚಿಕೆ ಮಾಡಿರೋ ಆರೋಪ ಇದೆ. ನಿನ್ನೆ ಬೆಳಗ್ಗೆ ದಾಳಿಯಾದಾಗ ತುಮಕೂರಿನಲ್ಲಿದ್ದ ಶ್ರೀನಿವಾಸರನ್ನ ಕರೆಸಿಕೊಂಡ ಇಡಿ ವಿಚಾರಣೆ ನಡೆಸಿದೆ. 14 ತಾಸು ಶೋಧ, ಇಡಿ ಅಧಿಕಾರಿಗಳ ರೇಡ್ ಅಂತ್ಯ. ರಾತ್ರಿ 11 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳ ರೇಡ್ ಅಂತ್ಯವಾಗಿದೆ. ಸುಮಾರು 14 ತಾಸು ಶೋಧ ಮಾಡಿ ಬ್ಯಾಂಕ್ ವಹಿವಾಟು, ಖಾತೆಗಳು, ಆಸ್ತಿ ಪತ್ರಗಳನ್ನು ವಶಕ್ಕೆ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಅಗತ್ಯ ಬಿದ್ದರೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಹೇಳಿ ಅಧಿಕಾರಿಗಳು ತೆರಳಿದ್ದಾರೆ. ಬಳ್ಳಾರಿಯಿಂದ ವಿನಾಯಕ್, ಶಿವಕುಮಾರ್ ಜೊತೆ ವಿಕಾಸ್, ಪ್ರಜ್ವಲ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.